ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಂಥ ಡಿ.ಕೆ. ಶಿವಕುಮಾರ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅದರ ಅಂಗವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಚಾಮರಾಜ ಕ್ಷೇತ್ರದ ದೇವರಾಜ ಬ್ಲಾಕ್ ವತಿಯಿಂದ ಮತ್ತು ಮಹಿಳಾ ಬ್ಲಾಕ್ ವತಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನಾವು ಸಿಎಯನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದೇವರಾಜ ಅರಸ್ ರಸ್ತೆಯಲ್ಲಿ ಇವತ್ತು ನಾವು ಎಲ್ಲ ಸಿಎಯನ್ನು ಹಂಚುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು 8 ವರ್ಷಗಳ ಕಾಲ ಮಾಡಿ ಇಡೀ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಲ್ಲ ಅಂಥೇಳಿ ಸಾಕಷ್ಟು ಜನ ಸುದ್ದಿಯನ್ನು ಮಾಡಿ ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಿದ್ರು. ನಮ್ಮ ಸಿದ್ದರಾಮಯ್ಯನವರು ರಾಷ್ಟ್ರದಲ್ಲಿ ಒಂದು ಮಾದರಿಯಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಅದಕ್ಕೆ ನಾವು ಸಿದ್ದರಾಮಯ್ಯನವ್ರಿಗೂ ಸಹ ನಾವು ಎಲ್ಲ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅದೇ ರೀತಿಯಲ್ಲಿ ಇವತ್ತೇನು ಮುಖ್ಯಮಂತ್ರಿಯಾಗಿ ಅಧಿಕಾರ ತೆಗೆದುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮೈಸೂರು ನಗರದ ಜನತೆ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ. ಅವ್ರಿಗೆ ಸಿಕ್ಕಿರುವಂಥದ್ದು ಎಲ್ರಿಗೂ ಖುಷಿ ಇದೆ. ಒಮ್ಮತದಿಂದ ತೀರ್ಮಾನ ಆಗಿರೋದು, ಇಲ್ಲಿ ಯಾವುದೇ ಗೋಜಲಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾನು ಸ್ವಇಚ್ಛೆಯಿಂದ ಅಧಿಕಾರವನ್ನು ವಹಿಸ್ಕೊಡ್ತಿದ್ದೇನೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು? ನಮ್ಮಲ್ಲಿ ಯಾವುದೇ ಕಚ್ಚಾಟ ಇಲ್ಲ. ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ. ಯಾರೇ ಇದ್ದರೂ ಕಾಂಗ್ರೆಸ್ಸದ ಆದೇಶವನ್ನು ಎಲ್ಲರೂ ಪಾಲಿಸಬೇಕು. ಆ ರೀತಿಯಲ್ಲಿ ಇವತ್ತಾಗಿದೆ. ಎಲ್ರಿಗೂ ಖುಷಿ ಪಡುವಂಥ ವಿಷಯ. ನೀವು ಸರ್ ಕನಸು ನನಸಾಗಿದೆ. ಇವತ್ತು ನಮಗೆ ಮೈಸೂರಿನ ಜನತೆಗೆಲ್ಲ ಕರ್ನಾಟಕ ಜನತೆಗೇನೆ ಹಬ್ಬದ ವಾತಾವರಣ ಇದೆ. ಯಾಕೆಂದರೆ ಬಹುದಿನಗಳ ಕನಸು, ಶ್ರಮಪಟ್ಟಂಥ ನಾಯಕ ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಪುಣ್ಯ ದಿನ ಇವತ್ತು. ತಾಯಿ ಚಾಮುಂಡಮ್ಮನ ಆಶೀರ್ವಾದದಿಂದ ಹಾಗೂ ಕರ್ನಾಟಕ ಜನತೆಯ ಆಶೀರ್ವಾದದೊಂದಿಗೆ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಒಳ್ಳೆ ಅಧಿಕಾರ ಕೊಟ್ಟು ಸಾರ್ವಜನಿಕರಿಗಾಗಲಿ, ಬಡವರಿಗಾಗಲಿ, ದೀನ ದಲಿತರಿಗಾಗಲಿ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋ ಎಲ್ಲ ಭರವಸೆ ಇದೆ. ಬದಲಾವಣೆ ಇಲ್ಲ. ಸಿದ್ದರಾಮಯ್ಯನವರ ಮಾರ್ಗದರ್ಶನ ಸರ್ಕಾರ ನಡೆಯುತ್ತೆ. ಆಗ ಡಿ.ಕೆ. ಶಿವಕುಮಾರ್ ಅವರು ಯುವಕರಿಗೆ ಒತ್ತು ಕೊಡ್ತಾರೆ ಮತ್ತು ಯುವ ಚೈತನ್ಯ ಇರೋದ್ರಿಂದ ಹಾಗೂ ಅವರಲ್ಲಿ ಸಂಘಟನಾ ಚತುರತೆ ಇದೆ ಹಾಗೂ ಅವರು 40 ವರ್ಷದಿಂದ ಕಷ್ಟಪಟ್ಟಿರೋಂಥ ಪಕ್ಷದಲ್ಲಿ ಅವ್ರಿಗೆ ಒಳ್ಳೆ ಸ್ಥಾನ ಕೊಟ್ಟಿದೆ ಇವತ್ತು ಪಕ್ಷ. BJP ಅವ್ರಿಗೆ ಏನು ಗೊತ್ತೇ ಸರ್, BJP ಅವ್ರಿಗೆ ಏನು ಗೊತ್ತೇ, ಮೊಸರಲ್ಲಿ ಕಲ್ಲು ಹುಡ್ಕೋ ಸಂಸ್ಕೃತಿ ಇದೆ. ಅವ್ರಿಗೆ ಏನೇ ಮಾಡಿದ್ರು ಅವರು ತಪ್ಪನ್ನು ಹುಡ್ಕೋಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರ ಪಕ್ಷದಲ್ಲಿ ಇರೋದೇ ಸಿದ್ಧಾಂತ ಬರೀ ಮೊಸರಲ್ಲಿ ಕಲ್ಲು ಹುಡ್ಕೋ ಪದ್ಧತಿನೇ ಇರೋದು ಅವ್ರಿಗೆ. ಖಂಡಿತ ನಾವೇ ಬರ್ತೀವಿ, ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ. ಮತ್ತೆ ಸರ್, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಅವ್ರ ಕನಸು ಏನಿತ್ತು, ಅವ್ರ ಶ್ರಮಕ್ಕೆ ಸಿಕ್ಕ ಫಲ ಪಕ್ಷ ಕೊಟ್ಟಿದೆ. ಹಂಗಾಗಿ ಅವ್ರ ಮುಂದಿನ ದಿನಗಳಲ್ಲಿ ಏನು ಶಕ್ತಿ ಕೊಟ್ಟಿದೆ ಪಕ್ಷ, ಅದನ್ನು ಸದೃಢವಾಗಿ ನಡ್ಸ್ಕೊಂಡು ಹೋಗಿ ಅಂತೇಳಿ, ಒಳ್ಳೇದಾಗಲಿ ಅಂತೇಳಿ ಕೇಳ್ತೀವಿ. ಥ್ಯಾಂಕ್ ಯು.